ಮುಸಲ್ಮಾನ್ರಿಗೆ ಟಿಕೆಟ್ ಬೇಕು ಅಂತ ಬಂದು ಕೇಳ್ತಾ ಇದ್ದೀರ. ಅವ್ರಿಗೆ ಒಂದು ಏನು ಹೇಳಿದೆ, ನೀವು ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರ ಹೋಗಿ, ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡಿ. ಕಾಂಗ್ರೆಸ್ ನಮ್ಮ ಮೇಲೆ ಏನು ನಂಬಿಕೆ ಇಟ್ಕೊಂಡಿದೆ ಆ ನಂಬಿಕೆ ಹೋಗ್ಬಿಡತ್ತೆ. ಅದರಿಂದ ಕಾಂಗ್ರೆಸ್ಗೆ ಮೋಸ ಮಾಡೋಕ್ಕೆ ಹೋಗಬೇಡಿ. ಜಮೀರ್ ಅಹಮದ್ ಬಗ್ಗೆ ಆಗಲಿ, ನಸೀರ್ ಅಹಮದ್ ಬಗ್ಗೆ ಆಗಲಿ, ಜಬ್ಬಾರ್ಗೆ ಆಗಲಿ, ಇದೆಲ್ಲ ಅಪಪ್ರಚಾರ ಮಾಡಿ ಅವ್ರಿಗೆ ಡ್ಯಾಮೇಜ್ ಮಾಡೋಕ್ಕೆ ಹೋಗ್ತಾ ಇರೋದು. ಆ ಮಾತುಗಳೆಲ್ಲ ಯಾರು ಸರ್, ಒಂದು ಮಾತುಗಳು ಬಂತು, ನಿಮಗೂ ಕೂಡ ದಾವಣಗೆರೆ ದಕ್ಷಿಣ ಉಪಚುನಾವಣೆಗೆ ನಿಂತ್ಕೊಳ್ಳಿ ಅಂತೇಳಿ ಒಂದಷ್ಟು ಜನ ಬಂದು ಕರೆದ್ರು ಅನ್ನೋ ಮಾತುಗಳಿದ್ವು. ಯಾಕೆ ಹೋಗ್ಲಿಲ್ಲ? ನನ್ನ ಸಾವಿರಾರು ಜನ ಬಂದರು ಸರ್, ಫೋನ್ ಮಾಡಿದ್ರು, ನೂರಾರು ಜನ ನಮ್ಮ ಮನೆಗೆ ಬಂದರು, ಎಲ್ಲ ಬಂದು ನನಗೆ ಹೇಳಿದ್ರು, ನೀವು ಬರೀ ನಾಮಿನೇಷನ್ ಆಗಿಬಿಟ್ಟು ಬನ್ನಿ, ನಾವು ಗೆದ್ದು ಕರ್ಕೊಂಡು ಬರ್ತೀವಿ ನಿಮಗೆ ಅಂಥೇಳಿ. ನಾನು ಅವ್ರಿಗೆ ಏನು ಹೇಳಿದೆ, ಒಂದು ಬುದ್ಧಿ ಮಾತು ಹೇಳ್ದೆ ಅವ್ರಿಗೆ, ನೋಡಿಯಪ್ಪ, ನಾನು ಇಲ್ಲಿ ಬೆಂಗಳೂರಲ್ಲಿರೋನು, ನೀವು ದಾವಣಗೆರೆದಲ್ಲಿ ಇರೋರು. ದಾವಣಗೆರೆಯಲ್ಲಿ ಶಾಮ್ನೂರ್ ಅವ್ರ ಫ್ಯಾಮ್ಲಿ ಕೆಲಸ ಮಾಡ್ತಾಯಿದೆ, ಅವ್ರು ಕಾಂಗ್ರೆಸ್ಸಿಂದ ಬಂದಿದ್ದಾರೆ. ನಾನು ಕಾಂಗ್ರೆಸ್ಗೆ ವಿರುದ್ಧವಾಗಿ ಹೋಗಲ್ಲ. ಒಂದು ಎರಡನೇದೇನೆಂದರೆ, ನಾನು ಕಾಂಗ್ರೆಸ್ 4 ತಲೆಮಾರಿಂದ ನಾನು ಕಾಂಗ್ರೆಸ್ಗೆ ಕೆಲಸ ಮಾಡಿದ್ದೀವಿ. ಕೋಪದಲ್ಲಿ ಇದ್ದು ನಾನು ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡೋಕ್ಕೆ ಹೋದೆ ಅಂದರೆ, ಕಾಂಗ್ರೆಸ್ ನನಗೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ ಕೋಪದಲ್ಲಿ ಇದೆ, ಅದರಿಂದ ನಾನು ಇಂಡಿಪೆಂಡೆಂಟ್ ಹೋಗೋದೆ. ಇವತ್ತು ನನಗೆ ನನ್ನ ಬ್ಲಡ್ಡಲ್ಲಿ ಕಾಂಗ್ರೆಸ್ ಬ್ಲಡ್ಡೇ ಹೋಗ್ತಾ ಇದೆ. ನಾನು ಹಂಗೆ ಮೋಸ ಮಾಡೋಕ್ಕೆ ಹೋಗಲ್ಲ. ನೀವು ಇವಾಗ ನಿಮಗೆ ಮುಸಲ್ಮಾನ್ರಿಗೆ ಟಿಕೆಟ್ ಬೇಕು ಅಂತ ಬಂದು ಕೇಳ್ತಾ ಇದ್ದೀರ. ಅವ್ರಿಗೆ ಒಂದು ಏನು ಹೇಳಿದೆ, ನೀವು ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರ ಹೋಗಿ, ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡಿ. ಇವಾಗ ನಮ್ಮದು 86,000 ಓಟಿದೆ. 86,000 ಓಟಿದೆ. ನೀವು ನಮಗೆ ಯಾರಿಗಾದ್ರೂ ಮುಸಲ್ಮಾನರಿಗೆ ಟಿಕೆಟ್ ಕೊಡಿ ಅಂತ ಕೇಳೋದಲ್ಲಿ ತಪ್ಪಿಲ್ಲ. ಅವರು ಡಿಸಿಷನ್ ತಗೊಳಕ್ಕಾಗಲ್ಲ, ಅವರು ಹೈಕಮಾಂಡ್ ಕೇಳ್ತಾರೆ. ನೀವೆಲ್ಲ ಒಗ್ಗಟ್ಟಾಗಿ ಹೋಗಿ ಅಲ್ಲಿ ಕೇಳಿ. ಅದು ಬಿಟ್ಟು ಕಾಂಗ್ರೆಸ್ಗೆ ಸೋಲಿಸ್ತೀವಿ ನಾವು ಅಂತ ನನಗೆ ಕರೆಯೋದು, ನನ್ನಂಥವ್ರಿಗೆ ಇನ್ನೊಂದು 10 ಜನಕ್ಕೆ ಕರೆಯೋದು, ಆ ಕೆಲಸ ಮಾಡಿದ್ರೆ ನಮಗೆ ಕಾಂಗ್ರೆಸ್ ನಮ್ಮ ಮೇಲೆ ಏನು ನಂಬಿಕೆ ಇಟ್ಕೊಂಡಿದೆ ಆ ನಂಬಿಕೆ ಹೋಗ್ಬಿಡತ್ತೆ. ಅದರಿಂದ ಕಾಂಗ್ರೆಸ್ಗೆ ಮೋಸ ಮಾಡೋಕ್ಕೆ ಹೋಗಬೇಡಿ. ನೀವೆಲ್ಲ ಸೇರಿ ಅಲ್ಲಿ ಹೋಗಿ ಕೇಳಿ ಅಲ್ಲಿ ಕನ್ವಿನ್ಸ್ ಮಾಡಿ ಅವ್ರು ಕೊಟ್ಟಿಲ್ಲ ಅಂದರೆ, ಆವಾಗ ನೀವು ಎಲ್ಲರೂ, ನಿಮ್ಮ ಮುಖಂಡರು, ನಿಮ್ಮ ಊರಿನಲ್ಲಿ ಇರೋರು, ದೊಡ್ಡವರು ಎಲ್ಲರೂ ನಿಂತ್ಕೊಂಡು ನೀವು ತೀರ್ಮಾನ ತಗೊಳ್ಳಿ. ಲೋಕಲ್ ಅವ್ರಿಗೆ ಕರ್ಕೊಂಡು ಹೋಗಿ ಅವ್ರಿಗೂ ಅವಮಾನ ಮಾಡಬೇಡಿ, ನನಗೂ ಅವಮಾನ ಮಾಡಬೇಡಿ ಅಂತ ಅವ್ರಿಗೆ ಕಳಿಸ್ದೆ. ನಾನು ಹೇಳಿದೆ. ಆಮೇಲೆ ಅದರಲ್ಲಿ ಏನಾದರೂ ನಿಮಗೆ ನನ್ನ ಸಹಾಯ ಬೇಕಾಗಿದ್ರೆ, ನೀವೆಲ್ಲ 10 ಜನ ಇಂಡಿಪೆಂಡೆಂಟ್ ಹಾಕಿದಿರಲ್ಲ, ಅವರೆಲ್ಲ ಒಂದು ಸೈಡು ಅದರಲ್ಲಿ ಒಬ್ಬರಿಗೆ ಸೆಲೆಕ್ಟ್ ಮಾಡಿಕೊಂಡು ನೀವೆಲ್ಲ ಒಗ್ಗಟ್ಟಾಗಿ ಬಂದು ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಿಂತ್ಕೊಂಡು ಡಿವೈಡ್ ಆಗ್ದಂಗೆ ನೋಡಿಕೊಂಡು, ನೀವು ಯಾರಿಗಾದ್ರೂ ಮುಸಲ್ಮಾನರಿಗೆ ಒಂದು ಲೀಡ್ರಿಗೆ ರೆಡಿ ಮಾಡಿ ನೀವು ಬಂದರೆ, ನಾನು ಅಲ್ಲಿ ಕಾಂಗ್ರೆಸ್ಸಲ್ಲಿ ಒಂದು ವೇಳೆ ಕೊಟ್ಟಿಲ್ಲ ಅಂದರೆ, ಆಮೇಲೆ ನಾವು ಏನು ಡಿಸಿಷನ್ ತಗೋಬೇಕು ಆಮೇಲೆ ತಗೊಳ್ಳೋಣ. ಅದು ಎಷ್ಟೇ ದುಡ್ಡು ಖರ್ಚಾಗಲಿ ನಾನಿದ್ದೀನಿ. ಒಂದು ಕಾಂಗ್ರೆಸ್ಗೆ ಮೋಸ ಮಾಡೋಕ್ಕೆ ಹೋಗಬೇಡಿ. ಓಟು ಡಿವೈಡ್ ಮಾಡಿ 10 ಕ್ಯಾಂಡಿಡೇಟ್ಗೆ ಹಾಕ್ಕೊಳ್ಳೋಕೆ ಹೋಗಬೇಡಿ ಅಂತ ಅವ್ರಿಗೆ ಬುದ್ಧಿ ಮಾತು ಕಳಿಸ್ದೆ. ಅವ್ರ ಬಗ್ಗೆ ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ, ಅವ್ರು ದುಡ್ಡನ್ನೆಲ್ಲ ಕಳಿಸಿದ್ರು ಪಕ್ಷಕ್ಕೆ ಓಟ್ ಹಾಕ್ಬೇಡಿ ಕಾಂಗ್ರೆಸ್ಗೆ ಅಂತ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಯಾರು ಹೇಳಿದ್ದು? ಅದೆಲ್ಲ ಕಾಂಗ್ರೆಸ್ ಒಂದು ತಂದೆ ತಾಯಿ ಸಮಾನ ಅವ್ರಿಗೆ. ಜಮೀರ್ ಅಹಮದ್ ಎಷ್ಟೇ ಇರಲಿ, ನನಗೂ ಜಮೀರ್ ಅಹಮದ್ ಅವ್ರಿಗೆ ಏನು ಇದಿಲ್ಲ, ನನಗೇನು ಅವರು ಯಾವುದೇ ಇದರಲ್ಲಿ ನನಗೆ ಸಪೋರ್ಟ್ ಮಾಡಿಲ್ಲ. ನಾನು ಅವ್ರಿಗೆ ಕೆಟ್ಟ ಹೆಸರು ತಗೊಂಡು ಬರಲ್ಲ. ಯಾರೇ ಇರಲಿ, ನಾನು ಅವ್ರ ಪರವಾಗಿ ಮಾತಾಡ್ತಾ ಇಲ್ಲ, ನಾನು ಜನರಲ್ ಆಗಿ ಹೇಳ್ತೀನಿ. ಜಮೀರ್ ಅಹಮದ್ ಅವರು ಇಂಥ ನೀಚ್ ಕೆಲಸ ಮಾಡೋಕ್ಕೂ ಹೋಗೋದಿಲ್ಲ. ಈ ಚಾನಲಲ್ಲಿ ನೋಡೋವ್ರಿಗೂ ನಾನು ಮನವಿ ಮಾಡಿ ಹೇಳ್ತಾ ಇದ್ದೀನಿ, ಜಮೀರ್ ಅಹಮದ್ ಬಗ್ಗೆ ಆಗಲಿ, ನಸೀರ್ ಅಹಮದ್ ಬಗ್ಗೆ ಆಗಲಿ, ಜಬ್ಬಾರ್ಗೆ ಆಗಲಿ, ಇದೆಲ್ಲ ಅಪಪ್ರಚಾರ ಮಾಡಿ ಅವ್ರಿಗೆ ಡ್ಯಾಮೇಜ್ ಮಾಡೋಕ್ಕೆ ಹೋಗ್ತಾ ಇರೋದು. ಆ ಮಾತುಗಳೆಲ್ಲ ಯಾರು ನಮ್ಮಕ್ಕೆ ಹೋಗ್ಬೇಡಿ ಅಂತ ನಾನು ಮನವಿ ಮಾಡಿ ಕೇಳ್ಕೊಳ್ತಾ ಇದ್ದೀನಿ. ಅಂಥ ನೀಚ್ ಕೆಲಸ ಯಾವ ಲೀಡ್ರೂ ಮಾಡೋದಿಲ್ಲ.
ಕೇಳಿದ್ರಲ್ಲ, ಇದು KGF ಬಾಬು ಅವರ ಮಾತು. ಜಮೀರ್ ಇಂಥ ನೀಚ ಕೆಲಸಕ್ಕೆ ಅಥವಾ ಪಕ್ಷ ವಿರೋಧಿ ಕೆಲಸಕ್ಕೆ ಇಳಿಯಲ್ಲ, ದಾವಣಗೆರೆಯಲ್ಲಿ ಆ ರೀತಿಯಾಗಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಮಾತನ್ನ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮದನ್ ಜೊತೆ ನಾಗರಾಜ್ BF ಸುಂದರ, ವಾರ್ತಾಭಾರತಿ, ಬೆಂಗಳೂರು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.